ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು, ನೀವು ನೋಡ್ತಾ ಇರೋದು ಕರೆಕ್ಟು. ನಾನು ತಿರ್ಗಾ ಬಂದಿದ್ದೀನಿ. ಎಲ್ಲಿ ಗೊತ್ತಾ, ನಾವು ಫಸ್ಟ್ ವಿಡಿಯೋ ಏನು ಮಾಡಿದ್ವಿ, ಈ ಸ್ಪಿರಿಟು ನಮಗೆ ಹೆಸರು ನೋಡಬೇಕಾದ್ರೆ ಹೆಸರು ನಾವು ಇಲ್ಲಿದ್ದೀರಾ ಅಂದಿದ ತಕ್ಷಣ ಅದಕ್ಕೆ ಹೆಸರು ತಿರುಗ್ತಲ್ಲ, ಆ ಜಾಗಕ್ಕೆ ನಾವು ಬಂದಿದ್ದೀವಿ ತಿರ್ಗಾ. ಮಚ್ಚ ನೋಡಿದ್ರಾ? ಅದೇ ಸೌಂಡ್ ಮಾಡಿದ್ರು ಇಲ್ಲೇ ಏನಾದರೂ ಇದು ಲಾಕ್ ಆಗಿದೆ. ಹೇಯ್ ಬ್ರೋ ಬ್ರೋ, ಸೌಂಡು ಅಲ್ಲೋಡು ಅಲ್ಲೋಡು, ತಳ್ ಇದೋಡಿ. ಪ್ಲೀಸ್ ಯಾರು ಇದ್ರೆ ಕಮ್ಯುನಿಕೇಟ್ ಮಾಡಿ ನಮ್ಮ ಜೊತೆಗೆ. ಎಸ್ ಆರ್ ನೋ ಅಂತ ಹೇಳಿ ಸಾಕು ನನಗೆ, ಹೆಂಗಾದ್ರೂ ಸರಿ. ಅಯ್ಯೋ ತಾಡ್ರು, ನಾನು ಬರ್ತೀನಿ. ಅಯ್ಯೋ ತಾಡ್ರು, ನಾನು ಬರ್ತೀನಿ. ತಿರ್ಗಾ ನಾವು ಏನಕ್ಕೆ ಇಲ್ಲೇ ವಿಸಿಟ್ ಮಾಡಿದ್ದೀವಿ ಅಂದರೆ, ರೀಸೆಂಟಾಗಿ ನನ್ನ ಫ್ರೆಂಡ್ ಹೇಳಿದ್ದ, ಇಲ್ಲಿ ಯಾರೋ ಲೇಡಿ ಮರಕ್ಕೆ ಸೀರೆ ಹಾಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತೆ. ಮತ್ತೆ ಗೆಜ್ಜೆ ಸೌಂಡು, ಅಳ್ತಿರೋ ಸೌಂಡು ಎಲ್ಲ ಕೇಳಿಸ್ತಾ ಇದೆಯಂತೆ ಮತ್ತೆ 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 ಕಂಟಿನ್ಯೂಸ್ ಆಗಿ. ಅದಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ಸು ತಿರ್ಗಾ ಇದೇ ಜಾಗಕ್ಕೆ ಬಂದಿದ್ದೀವಿ. ಪಾರ್ಟ್ 1 ವಿಡಿಯೋದಲ್ಲಿ ನಾವು ಮಧ್ಯದಲ್ಲಿ ಎದ್ದು ಬಂದ್ವಿ, ಆದರೆ ಇವತ್ತು ಫುಲ್ ಅಲ್ಲೇ ಅವ್ರ ಜೊತೆನೇ ಮಾತಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಲೈಕ್ ಎಸ್ ಅಂದಿದ ತಕ್ಷಣ ನಾವು ಎಲ್ಲರೂ ಓಡೋಗ್ಬಿಟ್ವಿ. ಏನಕ್ಕೆ ನಮಗೂ ಹೊಸದು ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಓಡೋದ್ವಿ. ಅದಕ್ಕೆ ಈ ಸಲ ಕಂಪ್ಲೀಟಾಗಿ ಅವ್ರ ಜೊತೆ ಮಾತಾಡಲೇಬೇಕು ಅಂತ ಬಂದಿದ್ದೀವಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಲೆಟ್ಸ್ ಗೋ. ಮಳೆ ಮಳೆ ಓ ಬರ್ರ, ಹುಷಾರಾಗಿ ಮಂದೆ ಬರ್ರಪ್ಪ. ಉಯ್ ಮುಚ್ಚ, ಏನೋ ಒಂಥರ ಸೌಂಡ್ ಬಂತಲ್ಲ ಮುಚ್ಚ. ಏನದು? ಮಳೆ ನೀರು. ಸರಿ, ಮಳೆ ನೀರು. ಏನದು? ತಳ್ ನವಿಲು ಕಣ. ಇದೇ ತಾನೇ ನಾವು ಒಳಗಡೆ ಹೋಗಿದ್ದ ಮಚ್ಚ, ಇಲ್ಲೇ ತಾನೇ ಶಾಡೋ ನೋಡಿ. ಇವತ್ತು ಯಾರು ಕಾಣಿಸ್ಬೋದ? ಇಲ್ಲ, ಲಾಸ್ಟ್ ಟೈಮ್ ಏನೋ ಆಕಸ್ಮಿಕವಾಗಿ ಕಾಣಿಸ್ತು, ಈ ಟೈಮ್ ಹಂಗೆ ಕಾಣಿಸ್ತದೆ. ಹಿಂದೆನೇ ಇರ್ರಪ್ಪ. ಈ ಸರಿ ಡೋರೆಲ್ಲ ಹೊಡೆದೋಗೋಯ್ತು ಕಣ. ಈ ಸಲ ಡೋರೆಲ್ಲ ಹೊಡೆದೋಗ್ತೈತೆ ಮಚ್ಚ. ಸೌಂಡ್ ಅಂಥದ್ದು ಏನಿಲ್ಲ ಇವತ್ತು. ಹೋದ್ಸಲಿ ಹೆವಿ ಸೌಂಡ್ ಬಂದಿತ್ತಲ್ವ ಇದೇ ಜಾಗದಲ್ಲಿ. ಓಪನ್ ಆಯ್ತು. ಲಾಸ್ಟ್ ಟೈಮ್ ಓಪನ್ ಆಗಿರಲಿಲ್ಲ, ಲಾಕ್ ಆಗಿತ್ತು.
ನಾನು ಟಚ್ ಆಗೋದು. ಬಾ, ಡೋರ್ ಕ್ಲೋಸ್ ಮಾಡ್ಬೇಕು ತಾನೆ, ಡೋರ್ ಹಾಕಿ ನಿಮ್ಮ ಮನೆ ಹಂಗೆ ಬಿಟ್ಟು ಬಂದ್ಬಿಡ್ತೀಯ. ಇದು ಯಾವ ಮನೆ ಅಂತ? ಯಾರ ಮನೆ ಅಂದ್ರೆ ಹೇಳಿ. ಓ, ದೌದ್ ಮನೆ. ಅಂದ್ರೆ ಸಾರಿ. ಆಮೇಲೆ ದವಾಗ ಬಂದಾಗ ಇಲ್ಲಾರು ನಮ್ಮ ಮನೆಗೆ ಬಂದು ಯಾರೋ ಹೋಗ್ಬಿಡು, ಆಮೇಲೆ ನಿಮ್ಮ ಮನೆ ಹುಡುಕಿ ಹೋಗ್ಬಿಡು, ಫಿಂಗರ್ ಪ್ರಿಂಟ್ ಇಟ್ಕೊಂಡ್ಬರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏಯ್ ಮಚ್ಚ ತಾಳೋ, ನಮ್ಗೆ ಯಾಕೋ ಬೇಕು, ಅದನ್ನ ಯಾಕೋ ಹಂಗಿಟ್ಟವ್ರಲ್ಲಿ. ಹಾಂ, ಫ್ಲಾಶ್ ಲೈಟಿಗೆ ಬೇಡವಾ? ಲೋ, ಅಲ್ಲಿ ಹೋಗೋಣವೇನಾ? ಅಲ್ಲಿ ಆ ಲೈಟ್ ಇದತ್ರ, ದೀಪದ ಹತ್ರ. ಕಣೋ, ಅಲ್ಲೇ ಇಲ್ವೇನೋ? ಅಲ್ಲಿ ಯಾಕೋ ಇಟ್ಟವ್ರೆ? ಹಾಕಿ ಹಿಂದೆ ಬಾ. ಅಲ್ಲ ಮತ್ತೆ ಅದೇನಕ್ಕೆ ಅಷ್ಟೊಂದು ಶೈನಿಂಗ್ ಹೊಡಿತಾ ಇದೆ? ದೀಪ ಅಲ್ಲ ಅದು, ಡಚ್ ಆಗೋದ್ನಲ್ಲ ಮಚ್ಚ. ಗಣೇಶಂದು ಗೋಲ್ಡನ್ ಪ್ಲೇಟು. ದೂರದಿಂದ ಹಿಂಗೆ ಕಾಣಿಸ್ತಾ ಹೇಳೋದು. ಹುಷಾರಾಗಿ ಬಾರೋ. ಅದು ಯಾವುದೋ ಇದು ಗೋಲ್ಡನ್ ಪ್ಲೇಟ್ ಇದರಲ್ಲಿ ಗಣೇಶನ್ ಇದು ಮಾಡೋರೆ. ಆದರೆ ಅದು ಅಷ್ಟು ದೂರದಿಂದ ನಮ್ಗೆ ಹೆಂಗೆ ಕಾಣಿಸ್ತೈತೆ ಹೇಳು? ಯಾವುದೋ ದೀಪ ಹಚ್ಚಿರೋ ಥರ ಕಾಣ್ತಾ ಇರಲಿಲ್ವಾ? ನೋಡು. ಕ್ಯಾಮ್ರಾಮನ್ ಸಂಜಯ್ ಜೊತೆ ರಿಪೋರ್ಟರ್ ನವೀನ್. ನಮ್ ಗಾಂಗಲ್ಲಿ ಒಬ್ಬ ಗಡ್ಡ ಬಿಟ್ಕೊಂಡು ದೆವ್ವ ತರ ಇದ್ದ. ಇವಾಗ ನೋಡಿದ್ರೆ ಗಡ್ಡ ಇಲ್ಲ. ಇವಾಗ ಇವ್ ನೋಡ್ರಿ ಏನ್ ಎದುರ್ಕೊಂಡು ಇವಾಗ ನಿಮ್ ದೆವ್ವ ತೋರಿಸ್ತೀನಿ ಬರ್ರಿ ಇಲ್ಲಿ. ಹಿಂದೆ ತಿರ್ಗು, ಹಿಂದೆ ತಿರ್ಗು, ಕೂದಲು ಬಿಡ್ಕೊಂಡು ಇವಾಗ ಇವನ್ ದೆವ್ವ ತರ ಅವನೇ. ಹಿಂದೆ ತಿರ್ಗು. ಓದ್ಸಲಿ ನಾವು ಅಲ್ಲಿ ಹೋದಾಗಲ್ಲ ಲೈಕ್ ಡೋರ್ ಸೌಂಡ್ ಬರೋದಾಗ್ಲಿ ಅದೆಲ್ಲ ಬಂತಲ್ಲ, ನಮ್ಗೆ ಇನ್ನೂ ಸೌಂಡ್ ಬಂದಿಲ್ಲ. ಅದು NDT ಸೌಂಡು ಬ್ರೋ ಇವಾಗ ನಾವು ಅಮಾವಾಸ್ಯೆ ಟೈಮಲ್ಲಿ ಬಂದಿದ್ದೀವಿ ಬ್ರೋ. ಅಮಾವಾಸ್ಯೆ ಟೈಮೇ ಮತ್ತೆ ಮೊನ್ನೆ ಹೇಳ್ದಾಗ ಇವನು ಹೇಳ್ದಲ್ಲ ಆಕಾಶ ಯಾರೋ ತಿರ್ಗಾ ಗೆದ್ದೆ ಸೌಂಡು ಅಂತ. ಅದು ಏನು ಗೊತ್ತಾ, ಅದು ರೀಸೆಂಟಾಗಿ ಆಗಿರೋದು ಇಲ್ಲಿ. ಹಾಂ, ರೀಸೆಂಟಾಗಿ ಯಾರು ತಿರ್ಗಾ ನಾವು ಹೋದ್ಮೇಲೆ ನೀವೆಲ್ಲ ನಾವೆಲ್ಲ ಹೊರಟೋದ್ರಲ್ಲ, ಹೋದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಇಲ್ಲೇನೋ ಸೂಸೈಡ್ ಮಾಡ್ಕೊಂಡು ತಿರ್ಗಾನ. ಹಾಂ, ಅವಾಗಿಂದ ಆಗಿರೋದು. ಎಷ್ಟು ಜನ ಅದಕ್ಕೆ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿರೋದು ಒಂದು ರೋಡ್ನ. ಆ ರೋಡ್ ಇಲ್ಲಿ ಬರ್ತಾ ಇಲ್ಲ, ಆ ಕಡೆ ಸೈಡ್ ರೋಡ್ ಮಾತ್ರ ಓಪನ್ ಮಾಡೋದು. ಹೌದಾ? ಹಾಗಾದ್ರೆ ನಾವು ಆ ಕಡೆಗೆ ಹೋಗೋಣ. ಇವಾಗ ಅವ್ರು ಎಲ್ಲಿ ಲೈಕ್ ಡೆತ್ ಆಗಿದಾರೋ ಅಲ್ಲೋಗಿ ಅಲ್ಲಿ ಮಾತಾಡ್ಸಿದ್ರೆ ಬನ್ನಿ, ಆಗಲೇ ಮತ್ತೆ ಏನಂತೀಯ? ಬಾಲಿ ಮತ್ತೆ ನೋಡಿ, ಮತ್ತೆ ಅಲ್ಲಿಗೆ ಹೋಗೋಣ ಬಾ. ಯಾಕೋ ಸರಿನೇ ಕಾಣಿಸ್ತಲ್ಲ ಇದೆಲ್ಲ. ನಡ್ಕೊಂಡು ಓಕೆ ಜಾರಿ ಇಲ್ಲ ಇಲ್ಲಿಲ್ಲ. ಹಾಗಾದ್ರೆ ಅಮಾವಾಸ್ಯೆ ದಿನ ಮಾತ್ರ ಶಕ್ತಿ ಬರೋದು? ಅಮಾವಾಸ್ಯೆ ದಿನನೇ ದೆವ್ವಗೆಲ್ಲ ಜಾಸ್ತಿ ಶಕ್ತಿ ಬರೋದು. ಅವ್ರ ಮನೆಗೆ ಯಾರು ನುಗ್ತಾರೆ ಡೋರ್ ಸೌಂಡ್ ಮಾಡೋದೆಲ್ಲ ಎಲ್ಲ ಆಗುತ್ತೆ. ಇಲ್ಲ ಕಣ, ಅಮಾವಾಸ್ಯೆ ದಿವಸನೇ ಅದಕ್ಕೆ ಜಾಸ್ತಿ ಶಕ್ತಿ ಬರೋದು. ಅಲ್ಲಿ ಅದು ಒಂಚೂರು ಇದಾಗಿದೆ ನೋಡ್ರಿ, ಒಂಚೂರು ಇದಾ ಬ್ರೋ. ಇಲ್ಲಿ ಕೊಂಬೆ ಇಲ್ವಾ ಬ್ರೋ? ದೊಡ್ಡ ಕೊಂಬೆ, ಆ ಕೊಂಬೆ ಲಾಸ್ಟ್ ಇದಾಗಿದೆ ನೋಡಿ, ಒಂಥರ ವೈಟ್ ಆಗಿ. ಲೈಕ್ ಅಲ್ಲಿಗೆ ಸೀರೆಯನ್ನು ಹಾಕೊಂಡಿದ್ದೀವಿ. ಏನು ಅಷ್ಟು ದೂರ ಹೆಂಗೆ ಹಾಕೊಂಡ್ರ ಅವಂಟಿ? ಏನಿಲ್ಲಪ್ಪ, ಹಿಂಗೆ ಕಲ್ಲು ಹಾಕ್ಬಿಟ್ಟು ಎಸಿದ್ರೆ ಆಯ್ತು. ಅದು ಆಂಟಿ ಎಲ್ಲ ಹಾಕೊಂಡಿರೋದು, ಮತ್ತೆ ಸ್ವಲ್ಪ ವಯಸ್ಸಲ್ಲಿರೋ ಹುಡುಗಿನ. ಹಾಂ, ನಾವು ಇನ್ನೇನು ಅಲ್ಲಿ ಕುತ್ಕೊಂಡು ಎಸ್ಆರ್ನೋ ಕಮ್ಯುನಿಕೇಶನ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಬಂದ್ರು. ಕೋಲು ಮತ್ತೆ ಹಾಕಿ ಬ್ಯಾಟ್ ಎಲ್ಲ ತಂದಿದ್ರು. ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು ಏನಕ್ಕೆ ಬಂದಿದ್ದೀವಿ ಅಂತ. ಆಮೇಲೆ ಪ್ರೀವಿಯಸ್ ವಿಡಿಯೋನು ತೋರಿಸಿದ್ವಿ. ಅವಾಗ ಅವರು ಸಮಾಧಾನ ಆದ್ರು. ಆಮೇಲೆ ಅವರು ಈ ಫಾರೆಸ್ಟ್ ಬಗ್ಗೆ ಆಗಲಿ ಮತ್ತೆ ಇಲ್ಲಾಗಿರೋ ಡೆತ್ ಬಗ್ಗೆ ಆಗಲಿ ಮರ್ಡರ್ ಬಗ್ಗೆ ಆಗಲಿ ಹೇಳಕ್ ಸ್ಟಾರ್ಟ್ ಆದ್ರು. ಅದು ಇನ್ನೂ ಸ್ಕೇರಿಯಾಗಿತ್ತು. ಬರೀ ಟೀ ಶರ್ಟ್ ಹಾಕಿ ಇನ್ನೂ ಬ್ಯಾಗ್ ಹಾಕೊಂಡವನೆ, ನೇಣು ಹಾಕೊಂಡ್ಬಿಟ್ಟು ಇಬ್ರು ಹೊರಟಿದ್ದಾರೆ. ಅವನೇ ಇಬ್ರು ಸೇರಿ 3 ಜನ ಬಂದಿರೋದು. ಒಬ್ರು ಸತ್ತೋಗಿದ್ದಾರೆ. ನೇಣು ಹಾಕ್ಬಿಟ್ಟು ಅವ್ನ ಶರ್ಟ್ ಅವ್ನಿಗೆ ಹಾಕಿ ಬ್ಯಾಗ್, ಕಾಲೇಜ್ ಬ್ಯಾಗ್ ತರ ಹಾಕಿ ಹೋಗಿದ್ದಾರೆ. ಅವನ್ ಕೆಲಸ ಮಾಡೋದು ರಾಜಾಜಿನಗರ, ಚಿತ್ರದುರ್ಗ ಹುಡುಗನ. ರಾಜಾಜಿನಗರದಲ್ಲಿ ಅವ್ನು ಯಾವುದೋ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಏನೋ ಸ್ಲಿಪ್ ಸಿಕ್ತು ಅಷ್ಟೇ. ಓಕೆ, ಈ ಥರ ಇದಪ್ಪ, ಹೋಗಬೇಡಿ. ಓಕೆ.
ಅದನ್ನ ಇಲ್ಲಿ ಶೋ ಏನೇನೋ ಬರ್ತಾರೆ ನಾವು ಯಾರಿಗೆ ಮತ್ತೆ ಕೇಳ್ಬಿಟ್ಟು ಒಂದು ಪರ್ಮಿಷನ್ ತಗೊಂಡು ಬರ್ರಿ ಹೋಗೋಣ. ಬಂದು ಕೇಳಿ ಇದೇ ಜಾಗದಲ್ಲ ಅಣ್ಣ ಅದು ವಾಶ್ರೂಮ್ಗೆ ಅಂತ ಬಂದಿದ್ದು. ಹೌದು ಹಿಂಗಾಗಿದೆ. ಅಣ್ಣ ನಿಮ್ಮ ನಂಬರ್ ಕೊಡ್ತೀರಾ ಪರ್ಮಿಷನ್ ಲೈಕ್ ನೀವು ಯಾವಾಗ ನೀವು ಬೆಳಿಗ್ಗೆ ಬನ್ನಿ ಆಫೀಸ್ ಹತ್ರ ಬನ್ನಿ ಪರ್ಮಿಷನ್ ಇಸ್ಕೊಡಲ್ಲ. ಅವರು ನಮಗೆ ಒಂದೇ ಹೇಳಿದ್ದು ಪರ್ಮಿಷನ್ ತಗೊಂಡ್ ಬನ್ನಿ, ನಾವೇನು ಕೇಳಲ್ಲ, ನೀವು ಏಕ್ದಮ್ ಬಂದ್ಬಿಟ್ರೆ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಮೊದಲೇ ಇಲ್ಲಿ ತುಂಬಾ ಡೆತ್ಸ್ ಆಗಿದೆ, ಅದರಿಂದ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪರ್ಮಿಷನ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಕೆಲವೊಂದು ವಿಡಿಯೋದಲ್ಲಿ ಹಾಕಿಲ್ಲ, ಅವ್ರು ಮಾತಾಡಿರೋದ್ರಲ್ಲಿ ಒಟ್ಟು 3 ತಿಂಗಳಲ್ಲಿ 3 ಡೆತ್ಸ್ ಆಗಿದೆ. ಅದರಲ್ಲಿ ನಿಮಗೆ ಒಂದು ವಿಡಿಯೋದಲ್ಲೇ ತೋರಿಸಿದ್ದೀನಿ, 3 ಜನ ಹುಡುಗರು ಬಂದು ಅದರಲ್ಲಿ ಒಬ್ಬ ಹುಡುಗ ಸತ್ತೋಗಿದ್ದಾರೆ. ಮತ್ತೆ ಇನ್ನೊಂದು ಡೆತ್ ಏನಂದ್ರೆ ವಾಶ್ರೂಮ್ಗೆ ಅಂತ ಹೋಗಿ ಡೆತ್ ಆಗಿದೆ. ಅದು ಇನ್ನೂ ಸಸ್ಪಿಷಿಯಸ್ ಆಗೇ ಇದೆ, ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಮತ್ತೆ 3ನೇದೇನು ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಂಟಿಟಿ ಜೊತೆ ಮಾತಾಡಕ್ಕೆ ಆಗ್ಲಿಲ್ಲ. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಅವರು ಹೇಳಿದ್ರಲ್ಲ ರೀಸೆಂಟಾಗಿ ಬೇರೆ ಆಗೈತಿ. ಇವಾಗ ರೀಸೆಂಟಾಗಿ ಬೇರೆ ಇನ್ನೊಂದು ಮರ್ಡರ್ ಆಗಿದೆ ಅಂತ ಮರ್ಡ್ರು ನೇಣು ಎಲ್ಲ ಸುಸೈಡ್ ಆದ್ರು. ಆಗ್ಬೇಕು ಅಂತ ಅವರು ಸುಮ್ಮನೆ ಏಜ್ ಹುಡುಗರೆಲ್ಲ ನೋಡೋರೆ, ಸುಮ್ಮನೆ ಆಗ್ಬೇಕು ಏನೋ ಮಾಡ್ಬೇಕು ಅಂತ ಬಂದಿದ್ವಿ ಅನ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೈಮ್ ಪರ್ಮಿಷನ್ ಅದೇ ಅವ್ರು ಹೇಳಿದ್ರಲ್ಲ, ಮೂರ್ ಜನ ಹುಡುಗರು ಬಂದ್ರು, ಒಬ್ಬನ್ನ ಮಾತ್ರ ಇದ್ ಮಾಡ್ಬಿಟ್ಟು ಇನ್ನಿಬ್ರು ಹಂಗೆ ಹೋದ್ರು, ಏನು ಸಾಯಿಸ್ಬಿಟ್ಟು ಮಿಕ್ಕಿದೆಲ್ಲ ಹೋಗೇ ಬಿಟ್ಟಂತೆ. ಅವನಲ್ಲಿ ಚಿತ್ರದುರ್ಗ ಹುಡುಗನ ಹಿಡಿದು ಚಿತ್ರದುರ್ಗ ಹುಡುಗನೇ. ಆದ್ರೂ ಮಚ್ಚ ನಾವು ನಿಜ ಹೇಳ್ತೀನಿ, ಇವಾಗ ನಾವೇನಾದ್ರು ಗೇಮ್ ಆಡಿದ್ರೆ ಎಷ್ಟು ಸ್ಪಿರಿಟ್ ಬಂದು ಮಾತಾಡ್ತಿತ್ತೋ ನನಗಂತೂ ಗೊತ್ತಿಲ್ಲ. ಸಖತ್ ಸೂಸೈಡ್ ಆಗೋಗಿದೆ. ಅರ್ಧ ಗಂಟೆ ಅವರು ಫ್ರೀ ಬಿಟ್ಬಿಟ್ಟಿದ್ರೆ NTD ಜೊತೆ ನಾವು ಮಾತಾಡು. ಅದೇ ಪರ್ಮಿಷನ್ ತಗೊಂಡ್ ಬರೋಣ. ಪರ್ಮಿಷನ್ ತಿರ್ಗಾ ಇಲ್ಲಿ ಬಂದು ಜಾಗಕ್ಕೆ ಏನೋ ಸಂಬಂಧ ಇದೆ. ಈ ವಿಡಿಯೋ ಮುಗಿಸ್ಬಿಟ್ಟೆ ಇದಕ್ಕೆ ಅಂತ್ಯ ಕೊಡೋಣ. ಇದರಲ್ಲಿ ಟು ಬಿ ಕಂಟಿನ್ಯೂಡ್. ಏನಿದೆ ಅಂತ ಒಂದು ನಮ್ಗೆ ಗೊತ್ತಾಗ್ಬೇಕು. ಅಂತದ್ದು ಇಲ್ಲ ಕಟ್ಟೆನಾ ಇಲ್ಲ ಅಂದ್ರೆ ನಿಜವಾಗ್ಲೂ ಇದೆಯಾ? ಇವಾಗ ಅವ್ರು ಹೇಳಿರೋ ಪ್ರಕಾರ ಒಟ್ಟು 2 ಸೂಸೈಡ್ಸು, 1 ಮರ್ಡರ್. ಒಚ್ಚಲಿ ಲೋಕಲ್ ಚಂದ್ರ ಏನು ಗೊತ್ತಾ, ಈ ಕಾಡಿಂದ ಆಚೆ ಇರೋರು ಹೇಳಿರೋದು ನಮಗೆ, ಈ ಥರ ಗೆಜ್ಜೆ ಸೌಂಡ್ ಬರ್ತಿದೆ, ಈ ಥರ ಹಿಂಗಾಗ್ತಿದೆ ಅಂತ. ಆದರೆ ಈ ಸಲ ಕಾಡಲ್ಲಿ ಇರೋರೇ ಹೇಳ್ತಾ ಇದ್ದಾರೆ, ಅವರೇ ಹೇಳ್ತಿದ್ದಾರೆ. ಓಕೆ ಜಾಸ್ತಿ ಹೊತ್ತಿರೋದು ಬೇಡ, ಅವ್ರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ ಗೈಸ್, ನೀವೇ ನೋಡಿದ್ರಿ, ಇಲ್ಲಿ ನಾವು ಬಂದು 1 ಅವರ್ಗೇನೆ ಯಾರೋ ಫಾರೆಸ್ಟಲ್ಲಿ ಇರೋರೆ ಕಾಲ್ ಮಾಡಿ ಅವ್ರು ಯಾರನ್ನೋ ಕರೆಸ್ಬಿಟ್ಟು ಅವ್ರ ವಿಡಿಯೋನು ನೀವೇ ನೋಡಿದ್ರಿ. ಅವ್ರು ಯಾವ್ಯಾವ ಕತೆ ಹೇಳಿದ್ರು, ಸೂಸೈಡ್ ಆಗಿರೋದು ಮತ್ತೆ ಡೆತ್ ಆಗಿರೋದು. ಒಂದು ಅರ್ಧ ಗಂಟೆ ಅವ್ರು ಏನಾದ್ರು ಲೇಟಾಗಿ ಬಂದಿದ್ರೆ ನಾವು ಆ NTD ಜೊತೆ ಮಾತಾಡ್ಬೋದಿತ್ತು. ಲೈಕ್ ನಾನು ಚಾಟ್ ಮಾಡ್ಕೊಂಡು ಬಂದಿದ್ದೆ, ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಯಿದೆ ಎಸ್ ಆರ್ ನೋ ಅಂತ. ನಾವು ಇದ್ದಾಗ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಲೈಕ್ ಒಂದು 10 ಮಿನಿಟ್ಸ್ ಕೇಳಿದ್ವಿ. ಆ 10 ಮಿನಿಟ್ಸಲ್ಲಿ 10 ಮಿನಿಟ್ಸ್ ಒಳಗಡೆ ಆನ್ಸರ್ ಕೊಟ್ಬಿಟ್ಟಿತ್ತು, ನಾನು ಇಲ್ಲಿದ್ದೀನಿ ಅಂತ, ಎಸ್ ಅಂತ ತೋರಿಸಿತ್ತು. ನಾವು ಅವತ್ತು ಮಾತಾಡ್ದಿರೋ ಭಯ ಪಟ್ಕೊಂಡು ಓಡೋಗ್ಬಿಟ್ವಿ. ಆದರೆ ಇವತ್ತು ಮಾತಾಡಬೇಕು ಅಂತ ಬಂದ್ವಿ, ಆದರೆ ಈ ಲೋಕಲ್ ಲೈಕ್ ಫಾರೆಸ್ಟಲ್ಲಿ ಇರೋರು ಒಪ್ಕೊಳ್ತಾ ಇಲ್ಲ. ಮತ್ತೆ ಇನ್ನೊಂದೇನು ಗೊತ್ತಾ, ಅಯ್ಯೋ ಯಾರು ಬಂದಿದ ತಕ್ಷಣ ಫೋನ್ ಮಾಡ್ತಾ ಇದ್ದಾರೆ, ಏನಕ್ಕೆ ಅಂದರೆ ಇನ್ನೊಂದೇನೋ ಆಗಬಾರ್ದು ಅಂತ ಮಾಡ್ತಾರೆ. ಅದಕ್ಕೆ ಪರ್ಮಿಷನ್ ತೊಗೊಂಡು ಹೋಗಿ ಬಂದ್ ಮಾಡ್ಕೊಳ್ಳಿ ವಿಡಿಯೋನ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿದ್ರು. ಅವರು ಗಿಣ್ಣೆ ಎಲ್ಲ ತಂದ್ಬಿಟ್ಟಿದ್ದಾರೆ, ಏನಾಗೋಗುತ್ತೆ ಏನೋ ಅಂತ. ಹಾಕಿ ಬ್ಯಾಟ್ ಎಲ್ಲ ತಂದವ್ರೆ, ಬ್ಯಾಟ್ ಬಾರಿಸಿದ್ರೆ ಒಂದು ಇದಕ್ಕೆ ಫೋನ್ಗೆ ಅಲ್ಲೇ ಅಲ್ಲಿಗೆ ಇದಾಗೋಗುತ್ತೆ. ಆದ್ರೂ ನಮ್ಮ ಹತ್ರ ಫಸ್ಟ್ ಕೇಳಿದ್ರು ಏನಕ್ಕೆ ಮಾಡ್ತಾ ಇದ್ರು, ಆಮೇಲೆ ನಮ್ದೆಲ್ಲ ತೋರಿಸಿದಕ್ಕೆ ಓಕೆ ನೀವು ಬಂದು ನೆಕ್ಸ್ಟ್ ಡೇ ಪರ್ಮಿಷನ್ ತಗೊಳ್ಳಿ, ಬಂದ್ ಮಾಡಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ, ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೂ ಇದು ನಾನು ಅನ್ಕೊಂಡಿರೋದಕ್ಕಿನ್ನ ಇನ್ನೂ ಹಾರರ್ ಸ್ಕೇರಿ ಆಗಿದೆ, ಇನ್ನೂ ಹಾಂಟೆಡ್ ಆಗಿದೆ. ಇದು ಆ ಮರದ ಹತ್ರ ಅಲ್ಲಿ ಡೆತ್ ಆಗಿತ್ತು, ಅಲ್ಲಿ ಕುತ್ಕೋಬೇಕಾಗಿತ್ತು. ಆದ್ರೆ ಅಲ್ಲಿ ಕುತ್ಕೋಬರ್ಬೇಕು, ಅವ್ರು ಅಲ್ಲಿಂದ ಬಂದ್ರು, ಜಸ್ಟ್ ಮಿಸ್ ಆಯ್ತು. ಇಲ್ಲಾಂದ್ರೆ ನಾವು ನಿಜವಾಗ್ಲೂ ನಾನು ನಿಜ ಪ್ರಿಪೇರ್ ಆಗಿ ಬಂದಿದ್ದೆ, ಆ NTD ಜೊತೆ ನಾನು ಮಾತಾಡ್ಲೇಬೇಕು ಅಂತ. ಲೈಕ್ ಅವ್ರದ್ದು ಸೂಸೈಡ್ ಇಲ್ಲ ಯಾರು ಬಂದ್ ಮಾಡ್ಬಿಟ್ಟಿಲ್ಲ. ಇವಾಗ ಅವ್ರು ಹೋದ್ಮೇಲೆ ಇವಾಗ ಆತ್ಮ ಏನ್ ಮಾಡ್ತಿದೆ ಅಂತ ಯಾರಿಗ್ ಗೊತ್ತಾಗುತ್ತೆ, ಅದು ಹೆಂಗ್ ಫೀಲ್ ಆಗುತ್ತೆ, ಅದು ನಮ್ನೆಲ್ಲರೂ ನೋಡುತ್ತಾ ಅಥವಾ ಅದರದ್ದೇ ಬೇರೆ ಲೋಕ ಆಯ್ತಾ? ನಾನು ಅದೆಲ್ಲ ಕ್ವಶನ್ ಕೇಳಬೇಕು ಅಂತಾನೆ ಇದ್ದಿದ್ದು. ಬಟ್ ಆದ್ರೆ ಇಫ್ ವಿ ಹ್ಯಾವ್ ಎ ಪ್ಲಾನ್, ಗಾಡ್ ಹ್ಯಾಸ್ ಅನದರ್ ಪ್ಲಾನ್ ಅಲ್ವಾ? ಪರ್ಮಿಷನ್ ತೊಗೊಳ್ಳೋಣ, ಪರ್ಮಿಷನ್ ತಗೊಂಡು ಮತ್ತೆ ಬರೋಣ. ಅಮಾವಾಸ್ಯೆ ದಿನ ಬರ್ತೀವೋ ನಾವು ಯಾವ ದಿನ ಬರ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ NTD ಜೊತೆ ನಾವು ಮಾತಾಡ್ತೀವಿ ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಮುಗಿಯಲ್ಲ, ಟು ಬಿ ಕಂಟಿನ್ಯೂಡ್. ಲೆಟ್ಸ್ ಗೋ.